ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಗಿರಿಜಾ ಮತ್ತು ಅಮ್ಮು ಮನೆಗೆ ಬರ್ತದಾಗೆ ವೀಣಾ ಮತ್ತು ಪ್ರಿಯಾ ಅವರು ಕೂಡ ಮಾತನಾಡೋದಕ್ಕೆ ಅಂತ ಬರ್ತಾರೆ. ಜೊತೆಗೆ ಇಲ್ಲಿ ಮೀನಾ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಅಮ್ಮ ಅಂತ ವೀಣಾ ಕೇಳಿದಾಗ, ನಾಳೆ ನಾನು ಟ್ರೈನಿಂಗ್ ಇದೆ ಹಾಗಾಗಿ ನಾನು ಕೇಶವ ಹೋಗ್ತಿದ್ದೀವಿ ಅಂದಾಗ, ಇಲ್ಲಿ ನೋಡು ಮೀನಾ, ನೀನು ಮತ್ತು ಕೇಶವ ಬೆಂಗಳೂರಲ್ಲಿ ಮಾಲು ಪಾರ್ಕು ಎಲ್ಲ ಇದೆಯಂತ, ಎಲ್ಲ ತಿರ್ಗಾಡ್ಕೊಂಡು ಹನಿಮೂನ್ ಟ್ರಿಪ್ ಮಾಡ್ಕೊಂಡು ಬನ್ನಿ ಅಂತ ಗಿರಿಜಾ ಹೇಳ್ತಾರೆ. ಈ ಮಾತನ್ನು ವೀಣಾ ಮತ್ತು ಪ್ರಿಯಾ ಇಂದ ಸಹಿಸೋಕ್ಕಾಗೋದಿಲ್ಲ. ತಮ್ಮ ಮಗಳು ಫಸ್ಟ್ ಈಗ ಮದುವೆ ಆಗಿರೋದು, ಅಂಥದ್ರಲ್ಲಿ ಮೀನಾಗೆ ಹೋಗೋ ಭಾಗ್ಯ ಸಿಕ್ಕಿದೆ ಹನಿಮೂನ್ಗೆ ಅಂತ ಹೇಳಿ ವ್ಯಂಗ್ಯ ಮಾತನಾಡ್ತಾರೆ. ಜೊತೆಗೆ ನಿಮ್ಮಂಥ ಅತ್ತೆ ಸಿಗೋದೇ ಪುಣ್ಯ, ಎಲ್ಲರೂ ತನ್ನ ಮಗ ಸೊಸೆ ಹೋಗೋದನ್ನು ಹೊಟ್ಟೆ ಕಿಚ್ಪಟ್ರೆ ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತಿರಲ್ಲ ಅಂತ ಹೇಳಿ ಹಾಡಿ ಹೋಗ್ಲುತ್ತಾರೆ ಗಿರಿಜಾ ಅವರನ್ನು ವೀಣಾ ಅವರು. ನಂತರ ನಾನು ನನ್ನ ಮಗಳು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಮ್ಮು ಮತ್ತು ಮೀನಾ ಕೂಡ ನಮ್ಮ ಕೆಲಸ ಇದೆ ಅಂತ ಹೋಗ್ತಾರೆ. ನಂತರ ಇಲ್ಲಿ ಗಿರಿಜಾ ಅವ್ರಿಗೆ ಗಂಟೆ ಸದ್ದು ಕೇಳಿಸುತ್ತೆ. ತಕ್ಷಣ ಹಿತ್ಲಿಗೆ ಹೋಗಿ ಅದಕ್ಕೆ ಮತ್ತೆ ಅಮ್ಮನ ನೋಡಿ ತುಂಬ ಖುಷಿಯಿಂದ ಮಾತನಾಡ್ತಾರೆ. ಅದರ ನಡುವೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಮೀನಾ ಮತ್ತು ಕೇಶವ ಹನಿಮೂನ್ಗೆ ಹೋಗೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾನೆ ಇಲ್ಲ. ಇಲ್ಲಿ ಮೀನಾ ಅಂತೂ ಎಲ್ಲರ ಒಂದು ಮನಸ್ಸನ್ನು ಕೂಡ ಮಾತಲ್ಲೇ ಗೆದ್ದುಬಿಡ್ತಾಳೆ, ಎಷ್ಟು ಚೆಂದ ಮಾತಾಡ್ತಾಳೆ ಅಂತ ಕೂಡ ಮಾತನಾಡ್ಕೋತಾರೆ. ನೀನು ಕೂಡ ಅದೇ ರೀತಿ ಮಾತಾಡಬೇಕು ಮಗಳ, ನಾನು ಹೇಳ್ಕೊಡ್ತೀನಿ, ಆ ರೀತಿ ನೀನು ಎಕ್ಸಿಕ್ಯೂಟ್ ಮಾಡು ಅಂತ ಹೇಳಿ ವೀಣಾ ಅವರು ಪ್ರಿಯಾಗೆ ಹೇಳ್ಕೊಡ್ತಾರೆ. ನಂತರ ಗಿರಿಜಾ ಅವರು ಅಮ್ಮ ಮತ್ತು ಅತ್ತಿಗೆ ಜೊತೆ ಮಾತಾಡಬೇಕಾದ್ರೆ ವೀಣಾ ಮತ್ತು ಪ್ರಿಯಾ ಅತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಬರ್ತಾರೆ. ಅವ್ರು ಬರ್ತಿರೋ ಭಯಕ್ಕೆ ಅಲ್ಲೇ ಬಟ್ಟೆ ಹಿಂದೆ ಮರೆ ಮಾಡಿಬಿಡ್ತಾರೆ ಅಮ್ಮ ಮತ್ತು ಅನ್ನ. ತದನಂತರ ಇಲ್ಲಿ ನೀನು ಬೀಳ್ತೀನಿ ಅನ್ನೋ ಭಯಕ್ಕೆ ಗಿರೀಶ್ ಅವರು ಪ್ರಿಯಾ ಅಮ್ಮನ ಕರ್ಕೊಂಡು ಹೋಗು ಪ್ರಿಯಾ, ನಾನು ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿದಾಗ, ಇಲ್ಲಿ ವೀಣಾ ಮತ್ತು ಪ್ರಿಯಾ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಬೇಡ ಅಂತ ಹೇಳಿ ಸಿಡಿದೆದ್ದು ಗಿರೀಶ್ ಅವರು ಪ್ರಿಯಾನ ಬೈದು ಅಲ್ಲಿಂದ ಅವರ ಅಮ್ಮನ ಜೊತೆ ಕಳಿಸ್ಬಿಡ್ತಾರೆ. ಆದರೆ ನಂತರ ಮೀನಾ ಕೈಗೆ ಗಿರೀಶ್ ಅವರು ಬೀಳ್ತಾರೆ. ಎಷ್ಟು ದಿನದಿಂದ ಇದು ನಡೀತಿದೆ ಭೇಟಿ ಅಂತ ಹೇಳಿ ಮೀನಾ ಕೇಳಿದಾಗ, ತುಂಬ ವರ್ಷಗಳಿಂದ ಮದುವೆ ಆದಾಗಿಂದ ಅಮ್ಮು ಮದುವೆ ತನಕ ಕೂಡ ನಡೀತಿದೆ, ವಾರಕ್ಕೆ 15 ದಿನಕ್ಕೆ ಭೇಟಿ ಆಗ್ತೀವಿ ಅಂತ ಗಿರೀಶ್ ಅವರು ಹೇಳ್ತಾರೆ. ಆದರೆ ಮೀನಾ ಯಾರ ಹತ್ರ ಕೂಡ ಹೇಳೋದಿಲ್ಲ ಅಂತ ಕೂಡ ಹೇಳ್ತಾರೆ. ನಂತರ ನಂದ ಅವರು ಮನೆಗೆ ಬರ್ತದ್ದಾಗೆ ಇಲ್ಲಿ ವೀಣಾ ಅವರು ತನ್ನ ಮಗಳು ಮತ್ತು ಅಳಿಯ ಕೂಡ ಹೊರಗಡೆ ಹೋಗಬೇಕು ಅನ್ನೋ ರೀತಿಯಲ್ಲಿ ನಂದ ಅವ್ರ ಮುಂದೆ ಮಾತಾಡ್ತಾರೆ. ಇತ್ತ ಕಡೆ ಪ್ರಿಯಾ ಕೂಡ ನಾನು ಫಿಲಿಮ್ಗೆ ಹೋಗಬೇಕು ಮಾಲ್ಗೆ ಅಂತೆಲ್ಲ ಹೇಳಿದಾಗ, ಸರಿ ಟಿಕೆಟ್ ಬುಕ್ ಮಾಡಮ್ಮ ಅಂದಾಗ ಮಾವನ ಫೋನ್ ತೊಗೊಂಡೇ ಟಿಕೆಟ್ ಬುಕ್ ಮಾಡ್ತಾಳೆ. 1200 ರೂಪಾಯಿ ಆಗುತ್ತೆ, ಇಷ್ಟೊಂದು ದುಡ್ಡ ಅಂತ ನಂದವರು ಹೇಳಿದಾಗ ಮಾಧವ್ ಅವರು ಕ್ಯಾನ್ಸಲ್ ಮಾಡು ಪ್ರಿಯಾ ಅಂದಾಗ, ಇಲ್ಲಿ ನಂದವರು ಬೇಡ ಬುಕ್ ಆಗಿದೆಯಲ್ಲ ಹೋಗಿ ಬರಲಿ ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಚ್ ಮಾಡೋದನ್ನು